ಯೋಗೇಶ್ ದಿವಾಕರ್ ಶಾಸ್ತ್ರಿ ಅವರಿಗೆ ಪ್ರತಿ ಹಂತದಲ್ಲೂ ಬೆದರಿಕೆ ಹಾಕಿದ್ದಾನೆ. ನನ್ನ ಮಾತು ಕೇಳಬೇಕು ಅಂತ ಧಮಕಿ ಹಾಕಿದ್ದಾನೆ. ಕಲಿ ಯೋಗೇಶ್ ಮತ್ತು ದಿವಾಕರ್ ಶಾಸ್ತ್ರಿ ನಡುವಿನ ಫೋನ್ ಸಂಭಾಷಣೆಯ ಮತ್ತೊಂದು ಭಾಗ ಇಲ್ಲಿದೆ. ಸ್ವಾಮೀಜಿ, ನಾವು ಹೇಳಿದ್ದು ಮಾಡಿದ ತಪ್ಪು ಅಂತ ಹೇಳಿದ್ರೆ ಮುಗಿತದಲ್ವಾ? ಅಲ್ಲ, ಇನ್ನೊಂದ್ಸಲ ನಿಮ್ಮ ಸಮಾಜದವರ ಮುಖಾಂತರ ನೀವು ಟ್ರೈ ಮಾಡಿ, ಏನಾದ್ರು ಒಳ್ಳೇದಾಗಿ. ಅವ್ರಿಗೆ ಎಲ್ಲರಿಗೂ ಕರೆ ಕೊಟ್ಟಿದ್ದೀನಿ, ನಾನು ಟಿವಿಯಲ್ಲಿ ಮಾತಾಡೋ ಕರೆ ಕೊಟ್ಟಿದ್ದೀನಿ. ನೀವು ಮುಂದೆ ಬಂದು ನಿಮ್ ಸಮಾಜ ನಮ್ ಸಮಾಜ ಎಲ್ಲ ಒಂದೇ, ನಮ್ಮ ಉದ್ದೇಶ ಇರುವುದು ಎಲ್ಲರದು ಪಾವಿತ್ರ್ಯತೆ ಮತ್ತೆ ಘನತೆ ಗೌರವ ಉಳಿಸ್ಕೊಳ್ಳೋದು ಅಂತ ನಾನು ಕರೆ ಕೊಟ್ಟಿದ್ದೀನಿ. ಸಮಾಜದವರಿಗೂ ಕೊಟ್ಟಿದ್ದೀನಿ. ಮಾಡ್ಬೇಕಾದ್ರು ಸಮಾಜದವರು ಅಲ್ವಾ? ಯಾಕೆ ಈ ರೀತಿ ನೀವು ಎದುರಿಸ್ತೀರಿ ನಂಗೆ ಗೊತ್ತಾಗುದಿಲ್ಲ. ನಾನು ಯಾವ ರೀತಿಯಲ್ಲಿ ಅವಕಾಶ ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳಿ ನೀವು ಕೇಳ್ತೀರಿ ಅಂತ ನಂಗೆ ಅರ್ಥ ಆಗುದಿಲ್ಲ. ನೀವು ಬಹಳ ಕಾಳಜಿ ಇರುವವರ ತರ ಮಾತಾಡ್ತೀರಿ. ಅಲ್ಲ ಒಂದ್ಸತಿ ಕೇಳಿ ನೀವ್ ಹೇಳ್ತೀರಿ ನಾನು ಅಂಡರ್ ವರ್ಲ್ಡ್ ಅಂತೇಳಿ. ಆದ್ರೆ ನೀವು ಅಂಡರ್ ವರ್ಲ್ಡ್ ಮಾತಾಡೋ ತರ ಮಾತಾಡೋದು ಕೇಳ್ತಾ ಇಲ್ಲ ನಂಗೆ. ನೀವು ಬಹಳ ಕಾಳಜಿ ಇರುವವರ ತರ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಸಮಾಜ ಒಡಿಬಾರ್ದು, ಹಾಳಾಗಬಾರ್ದು ಅಂತೇಳಿ, ಅದು ನಮ್ಮ ಹವ್ಯಕ ಸಮಾಜ ಬಗ್ಗೆ ನೀವು ಹವ್ಯಕರು ಅಲ್ಲ ಆದ್ರೂ ಮಾತಾಡ್ತಾ ಇದ್ದೀರಾ. ಹಾಗಿದ್ದಾಗ ನಾನು ಹವ್ಯಕ ಆಗ್ಬೇಕಂತ ಏನು ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ನಿಮ್ಗೆ ಕಾಳಜಿ ಇದೆ, ನಿಮಗೆ ಕಾಳಜಿ ಇದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀರಿ. ಬೇರೆ ಅಂತ ಅಲ್ಲ, ಅದಕ್ಕೆ ಹೇಳಿದೆ ಎಲ್ಲರೂ ನಾವು ಬಂದಿವಿ. ಅದಕ್ಕೆ ಹೇಳಿದೆ ಸಮಾಜದಲ್ಲಿ ನೀವು ಬೇರೆ ಅಂತ ಅಲ್ಲ, ನೀವು ಸಮಾಜದ ಒಳಗಡೆ ಇದ್ದೀರಿ. ಅದಕ್ಕೆ ಹೇಳಿದೆ ನಾನು, ನಿಮ್ಗೆ ಅಷ್ಟು ಒಳ್ಳೆ ಕಾಳಜಿ ಇದೆ, ತುಂಬಾ ಒಳ್ಳೆಯ ಮನಸ್ಸಿದೆ. ಹಾಗಿದ್ದಾಗ ನಾನು ಆಲ್ರೆಡಿ ಮನವಿ ಮಾಡಿದ್ದೀನಿ, ನಿಮ್ಮ ಕೈಯಲ್ಲಿದೆ. ಸಮಾಜವನ್ನ ತಿಳುವಳಿಕೆ ಮಾಡಿ ಮನಸ್ಸು ಪರಿವರ್ತನೆ ಮಾಡ್ಕೊಳ್ಳಿ, ಒಳ್ಳೇದನ್ನ ಮಾತ್ರ ಇದು ಮಾಡಿ, ಕೆಟ್ಟದಿದ್ರೆ ಅದನ್ನ ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ ಎಲ್ಲ ಹೇಳಿದ್ದೀನಿ ಟಿವಿಯಲ್ಲಿ. ನೀನು ಅಲ್ಲ ಅದು ಸರಿ ಅದು ನೀವು ಹೇಳೋದು ಸರಿ, ಅದು ಒಳ್ಳೇದು ಮಾಡ್ಬೇಕು. ನಿಮ್ಮ ಸಮಾಜವನ್ನು ನೀವು ಹೊಡಿಲಿಕ್ಕೆ ಬಿಡ್ಬೋದು. ನಿಮ್ಮ ಸಮಾಜ ಅಲ್ಲ, ನೀವು ನೋಡಿ ನಿಮ್ಮ ಸಮಾಜ ಅಲ್ಲ ನಮ್ಮ ಸಮಾಜ, ನೀವು ನಾವೆಲ್ಲ ಒಂದೇ ಸಮಾಜ ಅಂತ ನೀವು ಹೇಳಿದ್ರಿ. ಇರ್ಲಿ ಅದು ಒಳ್ಳೇದು. ಸಮಾಜ ಅಂದ್ರೆ ಎಲ್ಲರೂ ಅಂದ್ರೆ ಅಲ್ಲಿ ಹವ್ಯಕವರು ಅವರು ಇವರು ಅಂತ ಏನಿಲ್ಲ, ಎಲ್ಲ ಒಂದೇ. ಹೇಳಿ ನೋಡಿ, ಅದನ್ನ ಒಳ್ಳೆ ರೀತಿಯಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ನೋಡಿ. ಇನ್ನು ನಾವು ನನ್ನಿಂದ ಆದಷ್ಟು ಪ್ರಯತ್ನ ಮಾಡಿ ಆಗಿದೆ. 2 ತಿಂಗಳು 1.5 ತಿಂಗಳು ಟೈಮ್ ಮಾಡಿ ದಿವಾಕರ್ ಅವರೇ, ನೋಡಿ ಒಳ್ಳೆ ರೀತಿಯಲ್ಲಿ ನೀವು ಸ್ವಾಮೀಜಿ ಹತ್ರ ಮಾತಾಡಿ ಏನ್ ನಮ್ಗೆ ಮುಗಿಸ್ಕೊಳ್ಬಹುದಲ್ಲ ಇದನ್ನು ಅಂತ ಕೇಳಿ. ಅಷ್ಟು ದೊಡ್ಡ ವ್ಯಕ್ತಿಗಳು ಅವರ ಪರವಾಗಿ ನೀವು ಬಹಳ ಮಾತಾಡ್ತೀರಿ, ಅಷ್ಟು ಒಳ್ಳೆಯವರು ಅಂತ ಹೇಳಿ ಅವ್ರಿಗೆ ಅನ್ಸಿಲ್ಲ ಅಂದ್ರೆ ಮತ್ತೆ ನಾವು ಏನ್ ಮಾಡಕ್ಕೆ ಸಾಧ್ಯ ಅಂತ ಹೇಳಿ. ಅಲ್ಲ ನೋಡೋಣ, ನಾವು ಸ್ವಾಮೀಜಿ ಹತ್ರ ಮಾತಾಡ್ಲಿಕ್ಕೆ ನನ್ನ ಮಾನ ಮರ್ಯಾದೆಯಲ್ಲ ಅಲ್ಲಿ ಬೀದಿಗೆ ತಂದು ಹಾಕಿದ ಆಗಿದೆ. ಅವರಿಗೆ ಕೊನ್ನಾವರದಲ್ಲಿ ಕೇವಟ್ಟು ಕೇಸ್ ಹಾಕಿ ಅರೆಸ್ಟ್ ಮಾಡಿ ತಗೊಂಡೋಗಿ ಜೀವಮಾನದಲ್ಲಿ ಪೊಲೀಸ್ ಇದು ಹತ್ತದವನ್ನ ತಗೊಂಡೋಗಿ ಅದು ಹೆಂಡತಿಯನ್ನು 20 ದಿವಸ ಇದರಲ್ಲಿ ಕೂರಿಸಿದ್ದಾರೆ. ಯಾವ ಬೇಲು ಕೊಡಿಸಿದೆ, ಬೇಲ್ ಸಿಗದಂಗ್ ಮಾಡಿ. ಇದೆಲ್ಲ ಯಾತಕ್ಕೆ? ಏನು ಇಲ್ದಿದ್ರೆ ಯಾತಕ್ಕೆ ಅವೆಲ್ಲ ಮಾಡಬೇಕು? ಇನ್ನೊಮ್ಮೆ ನಾನು ನಿಮ್ಗೆ ಫೋನ್ ಮಾಡ್ತೇನೆ. ನಾನು ಅಷ್ಟ ತನಕ ನಾನು ಸ್ವಾಮೀಜಿಯನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, ನೋಡೋಣ ಏನಾಗ್ತದೆ. ಅಲ್ಲ, ನೀವು ಫೋನ್ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಇದು ವಿಷಯ ಈ ರೀತಿ ಇದೆ ಸ್ವಾಮಿ. ಹಂಗಿದ್ದಾಗ ಸ್ವಾಮೀಜಿನ ನೀವು ಏನ್ ಮಾಡ್ಬೇಕೋ ಅದು ಅವ್ರು ಮಾಡ್ಬೇಕಾದ್ದು. ಅವ್ರು ಆಗಿರೋದನ್ನ ಏನು ಸತ್ಯ ಆಗಿದ್ದನ್ನ ತಪ್ಪನ್ನ ಒಪ್ಪಿಕೊಂಡ್ರೆ ಎಲ್ಲದು ಸಮಾಜನ ಒಪ್ಕೊಳ್ಳುತ್ತೆ. ಅಷ್ಟೇ ನಾನು ಹೇಳ್ಬಲ್ಲೆ. ಅಲ್ಲ, ತಪ್ಪನ್ನು ಒಪ್ಪಿಕೊಳ್ಳೋದು ನಿಮ್ಮ, ಅದನ್ನು ನೀವು ಎಲ್ಲಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತೀರಾ ಇಲ್ಲ ಇಲ್ಲಿನೆಲ್ಲಿ ಕರ್ಕೊಂಡು ಹೋಗ್ತೀರಾ ಅದು ನಿಮ್ಗೆ ಬಿಟ್ಟ ವಿಚಾರ. ಈಗ ನಿಮ್ಮ ಸಮಾಜದೊಳಗೆ ನೀವು ಸರಿ ಮಾಡ್ಕೊಳ್ತೀರಂತಾದ್ರೆ ಹವ್ಯಕರೊಳಗೆ ಅದನ್ನು ನೀವು ಸರಿ ಮಾಡ್ಕೊಳ್ಬಹುದಲ್ಲ. ಅವ್ರು ಒಪ್ಪಿದ್ರೆ ನಿಮ್ಗೆ ಮಾಡ್ಕೊಳ್ಬಹುದಲ್ಲ. ಆಗ್ಬೋದು, ಅದು ನಿಧಾನಕ್ಕಾಗ್ಬೋದು, ಗೊತ್ತಿಲ್ಲ ಯಾವಾಗ ಆಗತ್ತೆ ಅಂತ ಆಗುತ್ತೆ. ನಿಮ್ಮಂತವರು ಸಮಾಜಕ್ಕೆ ಮಾತಾಡಿದ್ರೆ ಆಗ್ಬೋದು. ನೀವು ಎಂತ ಸರ್? ಅದಕ್ಕೆ ಏನಾದ್ರು ಪ್ರಯತ್ನ ಪಡೋಣ, ನೋಡೋಣ. ನಾನು ಅವ್ರ ಹತ್ರ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಆಯ್ತಾ? ನೀವು ಪ್ರಯತ್ನ ಮಾಡಿ. ಎಲ್ಲರೂ ತುಂಬಾ ಮಂದಿ ಪ್ರಯತ್ನನೇ ಮಾಡ್ತಾ ಇದ್ದಾರೆ, ಬಹಳಷ್ಟು ಮಂದಿ ಇದ್ದಾರೆ, ಮಾಡ್ತಾನೆ ಇದ್ದಾರೆ, ಆಯ್ತಾ? ಮತ್ತೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಹೋಗಿ ಆಗಿದೆ. ನಮ್ಗೆ ಜೀವದ ಆಸೆನೂ ಇಲ್ಲ, ನಮ್ ಜೀವಿಸಕ್ಕೂ ಏನು ಕಾರಣ ಕಾಣ್ತಾ ಇಲ್ಲ ಇವಾಗ. ಓನ್ಲಿ ಒಂದು ನ್ಯಾಯಕ್ಕಾಗಿ ಜೀವನ ಮಾಡ್ತಾ ಇದೀವಿ ಅಷ್ಟೇ. ಇನ್ನೇನು ನಮ್ಗೆ ಇದೆ? ನಮ್ಗೆ ಇನ್ನು ಉಳಿದಿದ್ದೇನಿದೆ? ಅಲ್ಲ, ಇಲ್ಲಿ ಕೇಳಿ, ನಮ್ಗೆ ಉಳಿದಿದ್ದೇನಿದೆ ಇನ್ನು? ನಮ್ಮ ಮಾನ ಮರ್ಯಾದೆ ಹರಾಜು ಹಾಕಿ ಆಗಿದೆ ಇಡೀ ಮಾಧ್ಯಮದಲ್ಲಿ, ಬೀದಿಯಲ್ಲಿ, ಎಲ್ಲಾ ಕಡೆಗೆ. ಇನ್ನು ನಮ್ಗೆ ಏನು ಉಳಿದಿದೆ ಸರ್? ಮಾಧ್ಯಮದಲ್ಲಿ ಜಯಲಲಿತನದ್ದು ಕೂಡ ಬಂದಿದೆ, ಏನ್ ಮಾಡುದು? ನಾವು ಜಯಲಲಿತ ಅಲ್ವಾ? ಅಲ್ಲ, ಅವರ ತರನೇ ಅಲ್ವಾ? ಅವ್ರ ತರ ಹೆಂಗಾಗುತ್ತೆ ಸರ್? ಅವ್ರ ತರ ಹೆಂಗಾಗುತ್ತೆ? ಒಂದು
ಹೆಂಡತಿ ಮಗ ಅದು ಬಡವರಿಗೊಂದು ಶ್ರೀಮಂತರಿಗೊಂದು ಅಂತ ಹಾಗೆ ನಾವೇನು ಇದಿಲ್ಲ, ಪಾಲ್ ಮಾಡಿ ಮತ್ತೆ ಪಾಲ್ ಮಾಡಿ ಇಟ್ಟಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಯಾರು ಕುಟುಂಬಸ್ಥರು ಕೂಡ, ನನ್ನ ರಿಲೇಟಿವ್ಸ್ ಕೂಡ ನಮ್ ಜೊತೆ ಇಲ್ಲ. ಯಾಕೆಂದ್ರೆ ನೀನು ನೀನು ಆ ಸ್ವಾಮಿಯನ್ನ ಯಾಕೆ ಹಿಂಗ್ ದೂರ್ತಿಯ, ಸ್ವಾಮಿ ಏನ್ ಮಾಡಿದ್ರು ಸರಿನೇ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಆಗಿದ್ದ ಅನ್ಯಾಯ ಹೌದು, ನಮ್ಗೆ ಗೊತ್ತಾಗತ್ತೆ, ಆದ್ರೆ ಸ್ವಾಮಿ ಏನ್ ಮಾಡಿದ್ರು ಸರಿನೇ, ಅವನ್ ಏನ್ ಬೇಕಿದ್ರು ಮಾಡ್ಬೋದು ಅಂತ ಹೇಳ್ತಾರೆ. ಆಯ್ತಾ? ಮತ್ತೆ ಏನ್ ಮಾಡಿದ್ರು ಸರಿನೇ ಅಂತ ಅದನ್ನು ನಾವೆಲ್ಲ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೆ ಆದ್ರೂ ನೀವು ನಿಮ್ಮ ಸಮಾಜ ಬಾಂಧವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು. ಈಗ ನಿಮಗೆ ಫೋನ್ ಮಾಡಕ್ಕೆ ಯಾರು ಹೇಳಿದ್ರು? ಮಾಡುವ ಹಾಗೆ ನೋಡಿ, ನಿಮಗೆ ಫೋನ್ ಮಾಡಕ್ಕೆ ಯಾರು ಹೇಳಿದ್ರು? ಫೋನ್ ಮಾಡ್ಲಿಕ್ಕೆ ಯಾರು ಹೇಳಿಲ್ಲ, ನಾನೇ ಫೋನ್ ಮಾಡಿದ್ದು. ಯಾವ ಊರಲ್ಲಿ ಇದ್ದೀರಿ? ಸಮಾಜದಲ್ಲಿ ಡೆವಲಪ್ಮೆಂಟ್. ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ. ಆಸ್ಟ್ರೇಲಿಯಾದಲ್ಲಿ. ನಿಮ್ಮ ತಮ್ಮ ಹೆಸರು ಕಲಿ ಯೋಗೀಶ್ ಅಂತ. ಕಳಿ ಯೋಗೇಶ್ ಅಂತನಾ? ಇರ್ಲಿ ಸರ್, ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ನೀವಾದ್ರೂ ಕಾಳಜಿ ವಹಿಸಿದ್ದೀರಿ ಈ ವಿಷಯದಲ್ಲಿ. ಆದ್ರೆ ನಮಗೆ ಇನ್ನೇನು ಕಳ್ಕೊಳ್ಳೋಕೆ ಬಾಕಿ ಏನಿಲ್ಲ ಸರ್. ಜೀವ ಒಂದು ಇದ್ರೆ ಅದು ಹೋಗುತ್ತೆ, ಅದು ಹೋದ್ರೆ ಅದು ಆ ದೇವರ ಪಾದಕ್ಕೆ ಹೋಗಿ ಬೀಳ್ಲಿ, ಸಮಾಜಕ್ಕೆ ಏನಾದ್ರು ಒಳ್ಳೇದಾಗಲಿಕ್ಕೆ ಹೋಗುತ್ತೆ. ಅದು ಪ್ರಶ್ನೆ ಇಲ್ಲ. ನಮ್ಮ ಉದ್ದೇಶ ಟ್ರೈ ಮಾಡಿ, ಒಂದು ನಿಮ್ಮ ಸಮಾಜದವರನ್ನು ಪುನಃ ಒಟ್ಟು ಸೇರಿಸಿ ನಿಮ್ಗೆ ಅಂಡರ್ ವರ್ಲ್ಡ್ ಇಂದ ಫೋನ್ ಬರ್ತದೆ ಅಂತ ಹೇಳಿ. ನನಗೆ ಅದರಿಂದ ನನಗೆ ಏನೋ ಪ್ರಯೋಜನ ಬರ್ಲಿಕ್ಕಿಲ್ಲ ಸರ್. ಅವ್ರಿಗೆ ಖುಷಿನೇ ಅದಕ್ಕೆ ಅಂಡರ್ ವರ್ಲ್ಡ್ ಇಂದ ಫೋನ್ ಬಂತ, ನಿನ್ನ ಜೀವ ಬೇಗ ಹೋಗುತ್ತೆ ನೋಡ್ಕೋ, ಈ ಬಹಳ ಬೆದರಿಕೆ ಪತ್ರಗಳು ಬಂದಿದೆ ಆಗ್ಲೇ, ಇದು ಫೋನ್ ಬಂದಿದೆ ಅಂತ ಹೇಳೋ. ಇನ್ನು ತುಂಬಾ ನಾವು ಫೋನ್ ಪಾರ್ಟಿ ಮಾಡಿ ಕುಣಿದಾಡಿಯಾರು, ಅವರಿಗೂ ನಾನು ಫೋನ್ ಮಾಡಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಪಾರ್ಟಿ ಮಾಡಿ ಕುಣಿದಾಡಿಯಾರು, ನಾನು ಹೇಳ್ತೀನಿ, ಪಾರ್ಟಿ ಮಾಡಿ ಕುಣಿದಾಡಿಯಾರು. ಇನ್ನಷ್ಟು ಹೋಮ ಪೂಜೆ ಜಾಸ್ತಿ ಮಾಡಿಯಾರು, ಬೇಗ ಕೊಲೆ ಆಗ್ಲಿ ಇವ್ರದ್ದು ಅಂತೇಳಿ ಅಷ್ಟೇ. ನೋಡಿ, ನೀವು ಇನ್ನೊಮ್ಮೆ ಟ್ರೈ ಮಾಡಿ, ನಿಮ್ಮ ಸಮಾಜ ಬಾಂಧವರ ಹತ್ರ ಮಾತಾಡಿ ಮುಗಿಸ್ಲಿಕ್ಕೆ ನೋಡಿ. ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ, ಆಯ್ತಾ? ನನ್ನ ಸಮಾಜ ಬಾಂಧವರಿಗೆ ನಾನು ಓಪನ್ ಆಗಿ ಟಿವಿಯಲ್ಲಿ ಹೇಳಿ ಆಗಿದೆ. ಅದು ಈಗ ಇವರು ನನ್ನನ್ನ ಕೋರ್ಟಿಗೆ ಹಾಕಿ ಎಳ್ಕೊಂಡು ಹೋಗೋದಕ್ಕೆ ಮುಂಚೆನೆ ನಾನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು, ಅವ್ರುಗಳೇ ಕಂಪ್ಲೇಂಟ್ ಕೊಟ್ಟಿದ್ದು ಮಾಡಿದ್ದು. ಆವಾಗ್ಲೇ ಬೇಕಷ್ಟು ಸಲಿ ಎಲ್ಲಾ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಇದ್ರು, ಇವ್ರಿದ್ರು, ಎಲ್ಲರಿಗೂ ಹೇಳಿದ್ದೀನಿ ಸರ್. ಇನ್ನು ಅದಕ್ಕಿಂತ ಜಾಸ್ತಿ ಇನ್ನೆಂತ ಸಮಾಜ ಬಾಂಧವರನ್ನ ಇವ್ರನ್ನ ಎಬ್ಬಿಸುದು ನಾನು? ಇವರು ಅಂಧಶ್ರದ್ಧೆಯಲ್ಲಿ ಇರೋರ್ನ ಏನ್ ಎಬ್ಬಿಸುದು ನಾನು? ನೋಡಿ ನಾನು ಸ್ವಾಮಿಗೆ ನಾನು ಟ್ರೈ ಮಾಡ್ತೀನಿ. ಏನು ಆಗಲಿಕ್ಕಿಲ್ಲ. ನೀವು ಸ್ವಲ್ಪ ಕನಿಕರ, ನಿಮಗೆ ನೀವು ನಿಮ್ಮ ವರ್ಲ್ಡ್ ನಿಮ್ದು, ನಿಮ್ಮ ನ್ಯಾಯ, ನಿಮ್ಗೂ ಒಂದು ನ್ಯಾಯ ನೀತಿ ಅಂತ ಇರ್ತವೆ. ಅದು ಅಂಡರ್ ವರ್ಲ್ಡ್ ಇರ್ಬೋದು, ಊಪರ್ ವರ್ಲ್ಡ್ ಇರ್ಬೋದು, ಎಲ್ಲಾ ವರ್ಲ್ಡ್ ನಲ್ಲಿ ಕೂಡ ಒಂದು ಅದಕ್ಕೆ ಆದ ಒಂದು ನ್ಯಾಯ ಧರ್ಮ ಅಂತ ಇರ್ತದೆ. ಹಾಗಾಗಿ ದಯವಿಟ್ಟು ನಿಮ್ಮ ನ್ಯಾಯದಲ್ಲಿ ಯೋಚನೆ ಮಾಡಿ. ನೋಡೋಣ ಏನಾಗ್ತದೆ ಅಂತ. ಸುಮ್ನೆ ಏನೋ ಯಾರೋ ಹೇಳಿದ್ರು ಅಂತ ಹೇಳಿ ದಯವಿಟ್ಟು ಏನೋ ಒಂದು ಸ್ಟ್ಯಾಂಡ್ ತಗೋಬೇಡಿ. ಅಥವಾ ಯಾರು ಹೇಳದೆ ಫೋನ್ ಮಾಡುದಲ್ಲ, ನೀವೇ ಟಿವಿಯ ಮಾಧ್ಯಮ ನೋಡಿ ನೀವು ಫೋನ್ ಮಾಡ್ತೀರಿ. ನಮ್ಮ ಮನಸ್ಸಿಗೆ ತೋಚಿದನ್ನು ಮಾಡುವ, ಆಯ್ತು ಸರಿ ಸರ್, ಹಾಗೆ ತಿಳ್ಕೊತೀನಿ. ಹಾಗಿದ್ದಾಗ ನೀವು ಒಬ್ಳು ಒಂದು ಶೋಷಿತ ಮಹಿಳೆಗೆ ಏನು ನ್ಯಾಯ ಕೊಡಿಸ್ಬೇಕು ಅದು ಕೊಡಿಸುವುದು. ಯಾರೋ ಒಬ್ರು ಒಳ್ಳೆ ಕಾರ್ಯ ಮಾಡಿದ್ದಾರೆ, ಅದಕ್ಕೆ ನಾನು ಕೂಡ ಅವ್ರ ಜೊತೆ 12 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಉದ್ಯೋಗ ಬುದ್ಧಿ ಎಲ್ಲ ಇರುವವನೇ ಕೂಡ. ಅವ್ರ ಜೊತೆ ಜೂನ್ 13ರ ತನಕ ಅವ್ರ ಜೊತೆಗೆ ಕೆಲಸ ಮಾಡಿದವನು. ಅವರ ಉನ್ನತ ಹುದ್ದೆಯಲ್ಲಿ ನನ್ನನ್ನು ಇಟ್ಕೊಂಡವರವರು. ಹಾಗಾಗಿ ಒಳ್ಳೆದ ಕಾರ್ಯ ಮಾಡ್ಲಿಲ್ಲ ಅಂತ ನಾನು ಟಿವಿನಲ್ಲೂ ಹೇಳಲಿಲ್ಲ ಎಲ್ಲೂ ಕೂಡ. ಹಾಗಿದ್ದಾಗ ಏನು ಅನ್ಯಾಯ ಆಗದೆ ನಾವು ಹಿಂಗೆ ಹೇಳ್ಬೇಕಾದ್ರೆ, ನಮ್ಮ ಜೀವ ಕಳ್ಕೊಳ್ಳೋಕೆ ತಯಾರಿ ಇರ್ಬೇಕಾಗಿದ್ರೆ, ನೀವು ಕೂಡ ನ್ಯಾಯ, ನೀವು ಗೊತ್ತಿರುವವರು, ನೋಡಿದವರು, ಮನುಷ್ಯರು ನೀವು ಕೂಡ, ಅಥವಾ ಮನುಷ್ಯರಿಗಿಂತ ಒಳ್ಳೆಯವರು ಅಂತಲೇ ನಾನು ಹೇಳ್ಬಹುದು. ಹಾಗಿದ್ದಾಗ ಮಾಡಿ ಅಲ್ಲ ಯೋಚನೆ, ನಿಮ್ದು ಕೂಡ ಒಂದು ಯೋಚನೆ ಮಾಡಿ. ದಯವಿಟ್ಟು ಹಂಗೆ ತೀರ್ಮಾನ ತಗೋಬೇಡಿ, ನಾನು ಅಷ್ಟೇ ಹೇಳಬಲ್ಲೆ ಅಷ್ಟೇ, ಆಯ್ತಾ? ಈಗೆಲ್ಲ ನಾನು ಹಾಗೆ ಒಮ್ಮೆಲೆ ತೀರ್ಮಾನ ತಗೊಳ್ಳೋದಿಲ್ಲ. ನಾನು ಇದ್ರ ಬಗ್ಗೆ ಸ್ವಲ್ಪ ಫಿಲ್ಟರ್ ಮಾಡ್ತೀನಿ, ಆಯ್ತಾ? ನಾನು ನಮಗಿನ್ನ ಆಸೆಗಳು ಏನೂ ಇಲ್ಲ. ಜೀವ ಹೋದ್ರೂ ನಮ್ಗೇನು ಜೀವದ್ದು ಅದರ ಬಗ್ಗೆ ಚಿಂತೆ ಇಲ್ಲ. ನಾನು ತಿಳ್ಕೊಳ್ತೇನೆ. ಮತ್ತೆ ನಾನು ಅವ್ರ ಹತ್ರ ಯಾರು 20 ಬುಲೆಟ್ ನನ್ನ ಮೇಲೆ ಬಾಡಿಗೆ ಬಿದ್ರು ಕೂಡ ನಾನೇನು ಹೆದರುವವನಲ್ಲ. ಅಂದ್ರೆ ಹೆದರಿಕೆ ಅಂದ್ರೆ ನನಗೆ ಹೆದರಿಕೆ ಅಂತ ಇಲ್ಲ. 20 ಬುಲೆಟ್ ಬೇಕಂತಲ್ಲ, ಒಂದು ಬುಲೆಟ್. ಕೆಲವರಿಗೆ ಅಷ್ಟು ದ್ವೇಷ ಇರುತ್ತೆ, ಹಾಕಿದ್ಮೇಲೆ 20-100 ಬುಲೆಟ್ ಹಾಕಿ ಇಡ್ತಾರೆ. ಅಂಡರ್ ವರ್ಲ್ಡ್ ನಲ್ಲಿ ಆ ತರದವರು ಇರ್ತಾರೆ. ಒಂದೇ ಸಾಕು ಅಂತ ಹೇಳಿ ಬಿಡೋರು ಇಲ್ಲ. ಹಾಗಾಗಿ ನನ್ನ ತಮ್ಮನ್ ಜೀವ ಒಂದೇ ಬುಲೆಟ್ ಇಂದ ಹೋಗಿದೆ. ನನ್ನ ತಮ್ಮನ್ ಜೀವ ಹೋಗಿ ಆಗಿದೆ, ಕೊಟ್ಟಾಗಿದೆ. ಇವನಿಗೆ ಬಲಿ ತಗೊಂಡಿದ್ದಾನೆ. ಇನ್ನು 4 ಜೀವ ಬಲಿ ತಗೊಳ್ಳಿ. ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು ತಗೊಳ್ಳಿ. ಆನಂದದಿಂದ ಕುಣಿದಾಡ್ಲಿ, ಆನಂದದಿಂದ ಕುಣಿದಾಡ್ಲಿ. ಮತ್ತೆ ನಾನು ಅವ್ರ ಹತ್ರ ಮಾತಾಡ್ಲಿಕ್ಕೆ ನೋಡ್ತೀನಿ, ಆಯ್ತಾ? ಓಕೆ, ಬಾಯ್. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದಿವಾಕರ್ ಶಾಸ್ತ್ರಿ ಅವರು ದೂರು ದಾಖಲಿಸಿದ್ದಾರೆ. ದೂರು ಸ್ವೀಕರಿಸಿರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ.
ಒಟ್ನಲ್ಲಿ ರಾಘವೇಶ್ವರ ಶ್ರೀಗಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದ್ದು ಮುಂದೇನಾಗುತ್ತೋ ಕಾದು ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.